ನಮಸ್ಕಾರ. ನಾನು ಈ ದಿನ ಕಾಟು ಮಾವಿನ ಹಣ್ಣನ್ನು ತಗೊಂಡು ಅದರಲ್ಲಿ ಹಸಿ ಗೊಜ್ಜು ಅಂತ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಪರಿಮಳ, ತುಂಬ ಡಿಫ್ರೆಂಟಾಗಿರುತ್ತೆ, ಬಹಳ ರುಚಿಯಾಗಿರುತ್ತೆ. ದಿಢೀರಂತ ಬಹಳ ಬೇಗ ಮಾಡುವಂತಹ ಗೊಜ್ಜು. ಮಲೆನಾಡಲ್ಲಿ ಈ ಸೀಸನ್ನಲ್ಲಿ ಪ್ರತಿದಿನ ಮಾವಿನ ಹಣ್ಣಿನ ಅಡಿಗೆ ಏನಾದರೊಂದು ಇದ್ದೇ ಇರುತ್ತೆ. ನಮಗೆಲ್ಲ ಅಷ್ಟು ಇಷ್ಟ. ಬನ್ನಿ ಈಗ ಈ ಹಸಿ ಗೊಜ್ಜಿನ ರೆಸಿಪಿನ ನೋಡ್ತಾ ಹೋಗೋಣ. ಈ ಗೊಜ್ಜು ಸ್ವಲ್ಪ ಪ್ರಮಾಣದಲ್ಲಿ ಸಹಿತ ಮಾಡ್ಬೋದು. ನಾನಿಲ್ಲಿ 6 ಕಾಟು ಮಾವಿನ ಹಣ್ಣನ್ನು ತೊಳೆದು ಇಟ್ಕೊಂಡಿದ್ದೀನಿ. ಒಂದಷ್ಟು ಕಾಟು ಮಾವಿನ ಹಣ್ಣನ್ನು ನಾನು ಸಿಪ್ಪೆ ಸುಲಿದು ಹಾಗೆ ಸಿಪ್ಪೆ ಮತ್ತು ಹಣ್ಣನ್ನು ಬೇರೆ ಬೇರೆ ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ಈಗ ಸಿಪ್ಪೆಗೆ ಒಂದು 1/4 ಲೋಟದಷ್ಟು ನೀರು ಹಾಕಿ ಸಿಪ್ಪೆಯನ್ನು ಚೆನ್ನಾಗಿ ಕಿವುಚೋಣ. ನಮಗೆ ಆದಷ್ಟು ರಸ ಈ ಸಿಪ್ಪೆಯಿಂದ ಸಿಗುತ್ತೆ. ಹಾಗೆ ಸಿಪ್ಪೆ ಕಿವುಚಿದ ಮೇಲೆ ಹಣ್ಣನ್ನು ಸಹಿತ ಚೆನ್ನಾಗಿ ಕಿವುಚಿ ಹಾಗೆ ಬಟ್ಲಿಗೆ ಬಿಟ್ಬಿಡಬೇಕು. ಹೀಗೆ ಮಾಡಿದಾಗ ಉಪ್ಪು ಬೆಲ್ಲ ಖಾರವನ್ನು ಚೆನ್ನಾಗಿ ಗೊರಟು ತಗೊಂಡು ಹೀಪಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ. ಸಿಪ್ಪೆ ಕಿವುಚಿದ ಮೇಲೆ ಅದರ ರಸವನ್ನು ನಾನು ಒಂದು ಬಟ್ಟಲಿಗೆ ಹಾಕಿಟ್ಕೊಂಡಿದ್ದೀನಿ. ನಾನೀಗ ಸ್ವಲ್ಪ ಪ್ರಮಾಣದಲ್ಲಿ ಗೊಜ್ಜು ಮಾಡೋದ್ರಿಂದ ಸ್ವಲ್ಪ ಮಾತ್ರ ಹಣ್ಣನ್ನು ತಗೊಂಡು ಬಟ್ಲಿಗೆ ಹಾಕೋತೀನಿ. ಈಗ ಮಾವಿನ ಹಣ್ಣು ಕಿವುಚಿ ಒಂದು ಬಟ್ಲಿಗೆ ಹಾಕಿಟ್ಕೊಂಡಾಯಿತು. ಅದರ ರುಚಿಗೆ ನಾನೀಗ ಬೆಲ್ಲ ಹಾಕ್ತೀನಿ. ಸ್ವಲ್ಪ ಹಣ್ಣು ಹುಳಿ ಇದ್ದರೆ ಜಾಸ್ತಿ ಬೆಲ್ಲ ಹಾಕಬೇಕು. ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ. ಬೆಲ್ಲ ಹಾಕಿದ ಮೇಲೆ ಮಾವಿನ ಹಣ್ಣನ್ನು ಕೈಯಲ್ಲಿ ಚೆನ್ನಾಗಿ ಕಿವುಚಬೇಕು. ಹೀಗೆ ಮಾಡೋದ್ರಿಂದ ಬೆಲ್ಲವನ್ನು ಹಣ್ಣು ಚೆನ್ನಾಗಿ ಕುಡಿದು ಹೀಪೋಕ್ಕೆ ಟೇಸ್ಟ್ ಕೊಡುತ್ತೆ. ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ಗೊಜ್ಜು ಮಾಡೋಕ್ಕೆ ಗೊರಟುಗಳನ್ನು ತಗೊಂಡಿದ್ದೀನಿ. ಹಾಗಾಗಿ 5 ಬೆಳ್ಳುಳ್ಳಿ ಹೆಸಳು, ಅರ್ಧ ಸ್ಪೂನು ಹಸಿ ಜೀರಿಗೆ ಮತ್ತು 1 ಹಸಿಮೆಣಸನ್ನು ತಗೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಜಜ್ಜುತ್ತೀನಿ. ಹಾಗೆ ಹಣ್ಣು ಜಾಸ್ತಿ ಪ್ರಮಾಣದಲ್ಲಿ ತಗೊಂಡ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇವೆಲ್ಲವನ್ನು ಹಾಕಿ ಈಗ ಜಜ್ಜಿರುವ ಈ ಮಿಶ್ರಣವನ್ನು ಮಾವಿನ ಹಣ್ಣಿನ ಜೊತೆ ಹಾಕ್ತೀನಿ. ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಸಿಮೆಣಸು ಎಲ್ಲ ಹಸಿ ಇರೋದ್ರಿಂದ ಇದು ಘಮ ಪರಿಮಳ ಬರ್ತಾ ಇರುತ್ತೆ. ಮಾವಿನ ಹಣ್ಣು ಗೊಜ್ಜು ಅಂದ ತಕ್ಷಣ ಸಾಮಾನ್ಯವಾಗಿ ಬೆಲ್ಲ, ಕಾಯಿ, ಮೊಸರು ಹಾಕೋದೇ ಜಾಸ್ತಿ. ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ರುಚಿ. ಬಹಳ ದಿಢೀರಂತ ಮಾಡುವಂತಹ ಗೊಜ್ಜು. ಹೆಸರೇ ಹೇಳುವಂತೆ ಹಸಿ ಗೊಜ್ಜು. ಈಗ ಇದರ ಪರಿಮಳ ಇನ್ನೂ ಹೆಚ್ಚಿಸಲು ಹಸಿದಾದ ಕರಿಬೇವಿನ ಎಲೆನ ನಾನು ಇಲ್ಲಿ ಕಟ್ ಮಾಡಿ ಹಾಕ್ತೀನಿ. ಇದಕ್ಕೊಂದು ಪರಿಮಳಕ್ಕೆ ಒಗ್ಗರಣೆ ರೆಡಿ ಮಾಡೋಣ. ಒಲೆ ಮೇಲೆ ಒಗ್ಗರಣೆ ಸೋಟಿಟ್ಕೊಂಡಿದ್ದೀನಿ. 1 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. 4 ಒಣಮೆಣಸಿನ್ಕಾಯಿ ಚೂರನ್ನು ಹಾಕೋಣ. ಈಗ ಸಾಸಿವೆ ಕಾಳನ್ನು ಹಾಕೋಣ. ಸ್ವಲ್ಪ ಫ್ರೈ ಆಗಲಿ. ಒಗ್ಗರಣೆ ಹಾಕಾಯಿತು. ನಂತರ ಒಗ್ಗರಣೆ ಸೋಟನ್ನು ಹಾಗೆ ಪಾತ್ರೆ ಮೇಲೆ 1 ನಿಮಿಷ ಮುಚ್ಚಿಟ್ಬಿಡಬೇಕು. ಆಗ ಒಗ್ಗರಣೆ ಪರಿಮಳ ಇನ್ನೂ ಜಾಸ್ತಿ ಅಡುಗೆಗೆ ಸೇರಿಕೊಳ್ಳುತ್ತೆ. ಒಗ್ಗರಣೆ ಹಾಕಿದ ಮೇಲೆ ಸೌಟಲ್ಲಿ ಒಂದು ಸರಿ ಗೊಜ್ಜನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಬಹಳ ಸರಳ ರೀತಿಯಲ್ಲಿ ಮಾಡುವಂತಹ ಕಾಟು ಮಾವಿನ ಹಣ್ಣಿನ ಹಸಿ ಗೊಜ್ಜು ನೋಡಿದ್ರಲ್ಲ. ಈ ಗೊಜ್ಜು ಉಳಿದ್ರೆ ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಒಂದೇ ಥರ ಮಾವಿನ ಹಣ್ಣಿನ ಗೊಜ್ಜು ಮಾಡಿಕೊಂಡು ಊಟ ಮಾಡಿದಾಗ ಬೋರ್ ಆಗುತ್ತೆ. ಈ ಥರ ಡಿಫ್ರೆಂಟಾಗಿ ಮಾಡಿದಾಗ ರುಚಿ ಇನ್ನೂ ಜಾಸ್ತಿ ಇರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಧನ್ಯವಾದಗಳು.